ನೋಡಿ, ರಾಜ್ಯ ರಾಜಕೀಯದಲ್ಲಿ ನಾನಾ ರೀತಿಯ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. DCM ಅವರು ಚೇಂಜ್ ಆಗಬೇಕು ಅಂತ, ಜೊತೆಗೆ ಉಸ್ತುವಾರಿ ಬೆಂಗಳೂರು ಉಸ್ತುವಾರಿ ಸಚಿವರನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾರಿಂದ? ಬಿಜೆಪಿ ಶಾಸಕ ಮುನಿರತ್ನ ಅವರಿಂದ. ಈ ಬಗ್ಗೆ ಸಿದ್ದರಾಮಯ್ಯನವರಿಗೆ ಪತ್ರ ಬೇರೆ ಬರೆದಿದ್ದಾರೆ. DK ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿರೋದು ಮುನಿರತ್ನ ಅವರು. ಏನಂತ ಇದೆ ಪತ್ರದಲ್ಲಿ ಅಂದ್ರೆ, ಬೆಂಗಳೂರು ಅಭಿವೃದ್ಧಿ ಉಸ್ತುವಾರಿಯನ್ನ ಚೇಂಜ್ ಮಾಡಿ ಅಂತ. ಕಾರಣ ಏನು? ಆಂಧ್ರದ ಗುತ್ತಿಗೆದಾರರು ರಾಜ್ಯಕ್ಕೆ ಬಂದಿದ್ದಾರೆ, ಇಲ್ಲಿನ ಅನುದಾನ ಪಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು 12% ಕಮಿಷನ್ ಕೊಟ್ಟಿದ್ದಾರೆ. ಪಂಚನಕ್ಷತ್ರ ಹೋಟೆಲ್ನಲ್ಲಿ, ಅಂದ್ರೆ 5 ಸ್ಟಾರ್ ಹೋಟೆಲ್ನಲ್ಲಿ ವ್ಯವಹಾರ ಕುದುರಿಸಿದ್ದಾರೆ ಎಲ್ಲರೂ ಸೇರ್ಕೊಂಡು. ಒಟ್ಟು 35%ಗೆ ಮಾತುಕತೆ ಮಾಡಿದ್ದಾರೆ. ಹೀಗಂತ ಮುನಿರತ್ನ ಆರೋಪ ಮಾಡಿ ಪತ್ರವನ್ನು ಬರೆದಿರೋದು ಸಿದ್ದರಾಮಯ್ಯನವರಿಗೆ. ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡಿ. ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಯಾರಿರೋದೀಗ? DK ಶಿವಕುಮಾರ್ ಅವರು. ಇವರ ವಿರುದ್ಧನೇ CM ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿರೋದು ಮುನಿರತ್ನ ಅವರು. ಆ ಪತ್ರದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ ನೀವು. ಮುಖ್ಯಮಂತ್ರಿಗಳಿಗೆ ಬರೆದಿರೋದು. ಹೊರ ರಾಜ್ಯದಿಂದ ಗುತ್ತಿಗೆದಾರರು ಬಂದಿದ್ದಾರೆ, ಡೀಲ್ ಮಾಡ್ಕೊಂಡಿದ್ದಾರೆ ಒಟ್ಟು 35%ಗೆ. ಸೊ ಇಲ್ಲಿನ ಅನುದಾನ ಪಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಅವರುಗಳಿಗೆ 12% ಕಮಿಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಒಬ್ಬ ಶಾಸಕನಾಗಿದ್ದೀನಿ, ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಬೆಂಗಳೂರು ಉಸ್ತುವಾರಿಯನ್ನು ಚೇಂಜ್ ಮಾಡಿ, ಬದಲಾಯಿಸಿ, ಹೀಗಂತೇಳಿ ಒಂದು ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ ಮುನಿರತ್ನ ಅವರು. ಅದರ ಕಾಪಿ ಗಮನಿಸ್ತಾ ಇದ್ದೀರಿ. ಈ ಹಿಂದೆ ನೀವು CM ಆಗಿದ್ದಾಗ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ರಿ, ನೀವು ಗೌರವ ಇದೆ ನಿಮ್ಮ ಮೇಲೆ. ಹೈದರಾಬಾದನ್ನೇ ನಾವು ಹಿಂದಿಕ್ಕಿದ್ವಿ, ಅಷ್ಟು ಮಟ್ಟಿಗೆ ಆಡಳಿತ ಚೆನ್ನಾಗಿ ಕೊಟ್ಟಿದ್ದೀರಿ ನೀವು. ಈ 2 ವರ್ಷದಲ್ಲಿ 20 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಈಗ ಹೈದರಾಬಾದ್ ರಾಜ್ಯ ನಮಗಿಂತ ಮುಂದೆ ಹೋಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಈಗಿನ ಬೆಂಗಳೂರು ಉಸ್ತುವಾರಿ ಸಚಿವರು. ಹಾಗಾಗಿ ಅವರನ್ನು ಚೇಂಜ್ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ.